ಸ್ನೇಹಿತರೆ ನಮಸ್ಕಾರ. ಆಂಕರ್ ಅನುಶ್ರೀಗೆ ಇನ್ನೂ ಕೂಡ ಮದುವೆಯ ಸಂಭ್ರಮ ಮುಗಿದಿಲ್ಲ. ಆಂಕರ್ ಅನುಶ್ರೀಗೆ ಈ ಮದುವೆಯ ಭಾಗವಾಗಿ ಬಂಪರ್ ಆದಂತಹ ಭರ್ಜರಿ ಉಡುಗೊರೆ ಸಿಕ್ಕಿದೆ. ಹೌದು, ಅನುಶ್ರೀ ಅವರಿಗೆ ಜಿ ಕನ್ನಡ ಲಕ್ಷ ಲಕ್ಷ ಬೆಲೆ ಬಾಳುವಂತಹ ಗಿಫ್ಟ್ ಒಂದನ್ನು ತಮ್ಮ ವೇದಿಕೆಯಲ್ಲೇ ಕೊಟ್ಟಿದೆ. ಈ ಮೂಲಕ ಅನುಶ್ರೀ ಅವರಿಗೆ ಜಿ ಕನ್ನಡ ಕೊಟ್ಟಿರುವಂಥ ಗಿಫ್ಟು ಬೆಲೆ ಕಟ್ಟಲು ಸಾಧ್ಯವಾಗದೇ ಇರುವಂಥ ಗಿಫ್ಟ್ ಅನ್ನೋದನ್ನು ಮರಿಬಾರ್ದು. ಅದರ ಜೊತೆಗೆ ಅದು ಮರೆಯಲಾಗದ ಗಿಫ್ಟ್ ಕೂಡ ಹೌದು. ಈ ಕಾರ್ಯಕ್ರಮದಲ್ಲಿ ಅಂದರೆ ಪ್ರಖ್ಯಾತವಾದಂತಹ ಕಾರ್ಯಕ್ರಮಗಳಲ್ಲಿಯೇ ಅನುಶ್ರೀ ಇಲ್ಲಿ ಆ್ಯಂಕರಿಂಗನ್ನು ಮಾಡ್ಕೊಂಡು ಬಂದವರು. ಇವತ್ತು ನಿನ್ನೆಯಿಂದಲ್ಲ, ಜಿ ಕನ್ನಡದ ದತ್ತುಪುತ್ರಿ ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಅನುಶ್ರೀ ಅವರು ಯಾವಾಗ ಜಿ ಕನ್ನಡದಿಂದ ಇಂಥದ್ದೊಂದು ಅತ್ಯಮೂಲ್ಯವಾದಂತಹ ಉಡುಗೊರೆ ಸಿಕ್ತೋ ಸಹಜವಾಗಿ ಭಾವುಕರಾದರು. ಮದುವೆ ಆದಂತಹ ಮಗಳನ್ನು ಗಂಡನ ಮನೆಗೆ ಕಳಿಸುವಾಗ ತವರು ಮನೆಯವರು ಏನೆಲ್ಲ ಉಡುಗೊರೆಯನ್ನು ಕೊಡ್ತಾರೋ, ಯಾವೆಲ್ಲ ರೀತಿಯ ಪ್ರೀತಿಯನ್ನು ಕೊಡ್ತಾರೋ ಆ ಎಲ್ಲ ಪ್ರೀತಿಯನ್ನು ಕೂಡ ಜಿ ಕನ್ನಡ ಅನುಶ್ರೀಗೆ ಕೊಟ್ಟಿದೆ. ಅನುಶ್ರೀಗೆ ಕೊಟ್ಟಂತಹ ಆ ಬೆಲೆ ಬಾಳುವಂಥ ಉಡುಗೊರೆಗಳು ಏನೆಲ್ಲ ಮಾತುಗಳನ್ನು, ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಾಯಿತು. ಅಷ್ಟು ಮಾತ್ರವಲ್ಲ, ಇಲ್ಲಿ ಜಿ ಕನ್ನಡ ಕಾರ್ಯಕ್ರಮದ ಒಬ್ಬ ಪ್ರಮುಖ ಪಿಲ್ಲರ್ ಆಗಿರುವಂತಹ ಅನುಶ್ರೀ ಅವರಿಗೆ ಜಿ ಕನ್ನಡ ಕೊಟ್ಟಂತಹ ಉಡುಗೊರೆಯನ್ನು ಅನುಶ್ರೀ ಯಾವ ರೀತಿ ಸ್ವೀಕರಿಸಿದ್ರು ಮತ್ತು ಅವರು ತಾಳೆ ಹಿಡಿದು ಹೇಳಿದಂಥ ಅದೊಂದು ಮಾತು ಎಲ್ಲರ ಮನಸ್ಸಲ್ಲೂ ಕೂಡ ನಾಟಿದೆಯಾಕೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಅನುಶ್ರೀ ಅವರು ಕನ್ನಡದ ಒಬ್ಬ ಪ್ರಖ್ಯಾತ ನಂಬರ್ 1 ನಿರೂಪಕಿ, ಎರಡನೇ ಮಾತಿಲ್ಲ. ಕನ್ನಡವನ್ನು ಹರಳು ಹುರಿದಂತೆ ಪಟ 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 ಅಂತ ಹೇಳ್ಬಿಟ್ಟು ಮಾತನಾಡೋದ್ರಲ್ಲೂ ಕೂಡ ಅನುಶ್ರೀ ಮೇಲುಗೈ. ಆಕೆಯೇ ಹೇಳುವಂತೆ ಯಾವುದೇ ಟಾಕ್ ಬ್ಯಾಕ್ ಇಲ್ಲದೆ, ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ, ಯಾರು ಏನು ಎಂತ ಅಂತೇಳಿ ಗೊತ್ತಿಲ್ಲದೆ ಸುದೀರ್ಘವಾಗಿ ಒಂದು ಕಾರ್ಯಕ್ರಮವನ್ನು 10 ಗಂಟೆಗಳ ಕಾಲ 10 ಗಂಟೆಗಳ ಕಾಲ ನಡೆಸಿಕೊಡು, ಹೋಸ್ಟ್ ಮಾಡು ಅಂತೇಳಿ ಹೇಳಿದ್ರು ಕೂಡ ನಾನು ಮಾಡಬಲ್ಲೆ ಎನ್ನುವಂತಹ ಒಂದು ಧೈರ್ಯ, ಶ್ರದ್ಧೆ ಇರುವಂಥದ್ದು ಆಕೆಯ ಆ್ಯಂಕರಿಂಗ್ನ ಮತ್ತೊಂದು ಶಕ್ತಿ. ಅದೇ ಕಾರಣಕ್ಕೆ ಅನುಶ್ರೀಯೇ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಿರ್ಮಾಪಕರು, ನಿರ್ದೇಶಕರು, ಕಾರ್ಯಕ್ರಮದ ಆಯೋಜಕರು ಕಾಯ್ತಾ ಕೂರೋದಿದೆ. ಎಷ್ಟೋ ಸಿನಿಮಾ ಪ್ರೆಸ್ ಮೀಟ್ಗಳಿಗೆ ಅನುಶ್ರೀಯೇ ಬೇಕು ಅಂತಾರೆ. ಎಷ್ಟೋ ಔಟ್ಡೋರ್ ಪ್ರೋಗ್ರಾಮ್ಗಳಿಗೂ ಕೂಡ ಅನುಶ್ರೀಯೇ ಬೇಕು ಅಂತಾರೆ. ಬೇರೆ ಬೇರೆ ಚಾನಲ್ನವರು ಕೂಡ ಅನುಶ್ರೀ ಅವರು ಬುಟ್ಟಿ ಹಾಕ್ಕೊಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅನುಶ್ರೀ ಜಿ ಕನ್ನಡವನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಲಿಲ್ಲ. ಇವತ್ತಿಗೆ ಕರ್ನಾಟಕದ ಕರುನಾಡಿನ ಮಗಳಾಗಿ ಅನುಶ್ರೀ ಎಲ್ಲರ ಮನಸ್ಸಿನಲ್ಲೂ ಕೂಡ ಜಾಗವನ್ನು ಪಡೆದಿದ್ದಾಳೆ. ಅಟ್ ದಿ ಸೇಮ್ ಟೈಮ್ ಅನುಶ್ರೀ ಅವರು ಇತ್ತೀಚೆಗೆ ಮದುವೆಯನ್ನು ಕೂಡ ಆಗಿದ್ದಾರೆ. ಮದುವೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಅನುಶ್ರೀ ಇಡೀ ಕರ್ನಾಟಕದ ಪ್ರೀತಿಯನ್ನು, ಆಶೀರ್ವಾದವನ್ನು ಮತ್ತು ಹಾರೈಕೆಯನ್ನು ಬಯಸಿದ್ದಾರೆ. ಈ ಎಲ್ಲ ಕಾರ್ಯಗಳು ಆಗುವಂತೆ ಅಥವಾ ಅನುಶ್ರೀಯನ್ನು ಇವತ್ತು ಗುರುತು ಹಿಡಿಯುವಂತೆ ಮಾಡಿದ್ದು ಜಿ ಕನ್ನಡ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಜಿ ಕನ್ನಡ ಕೊಟ್ಟಂತಹ ಅವಕಾಶಗಳು, ಕೆಲಸಗಳು, ಜೊತೆಗೆ ಜಿ ಕನ್ನಡಕ್ಕೆ ಈಕೆ ಕೊಟ್ಟಂತಹ ಗ್ರ್ಯಾಟಿಟ್ಯೂಡ್ ಇವೆಲ್ಲವನ್ನು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಕಾರಣಕ್ಕಾಗಿ ಜಿ ಕನ್ನಡದ ಮಗಳಾಗಿರುವಂಥ ಅನುಶ್ರೀ ಈಗ ಆಕೆಯ ಮದುವೆಯ ಸಂಭ್ರಮವನ್ನು ಜಿ ಕನ್ನಡದಲ್ಲೂ ಕೂಡ ಆಚರಿಸಲಾಗಿದೆ. ಯಾವುದೇ ಕಾರ್ಯಕ್ರಮ ಆಗಿರಲಿ, ಯಾವುದೇ ಹೊಸ ಕಾರ್ಯಕ್ರಮ ಬರಲಿ, ಕಾಮಿಡಿ ಇರಲಿ, ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಇರಲಿ, ಸರಿಗಮ್ಮಪ ಇರಲಿ ಅಥವಾ ಮತ್ತೊಂದು ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ಅನುಶ್ರೀ ಇರಲೇಬೇಕು. ಮಹಾ ನಟಿಯಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಅನುಶ್ರೀಯೇ ಹೋಸ್ಟು. ಅನುಶ್ರೀ ಹತ್ರ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರನ್ನು ತರ್ತಾರೆ. ಬಟ್ ಅನುಶ್ರೀ ಇರದೆ ನಡೆಯೋದೇ ಇಲ್ಲ ಜಿ ಕನ್ನಡದ ಯಾವ ಕಾರ್ಯಕ್ರಮವೂ ಕೂಡ. ನಿರೂಪಣೆ ಅಂತೇಳಿ ಬಂದರೆ, ಜಿ ಕನ್ನಡ ಅಂತೇಳಿ ಬಂದರೆ ತಕ್ಷಣ ನೆನಪಾಗುವಂಥ ಫೇಸ್ ಕಟ್ಟೆ ಈ ಅನುಶ್ರೀಯದ್ದು. ಆ ಮುದ್ದು ನಗು, ಮುದ್ದು ಆದಂತಹ ನಿರೂಪಣೆ ಎಲ್ಲವೂ ಕೂಡ. ಹೀಗಾಗಿ ಈಕೆಗೆ ಸಂಭಾವನೆ ವಿಚಾರದಲ್ಲೂ ಕೂಡ ಜಿ ಕನ್ನಡ ಏನೂ ಕೂಡ ಕಡಿಮೆಯನ್ನು ಮಾಡಿಲ್ಲ, ಎಲ್ಲವನ್ನೂ ಕೂಡ ಕೊಟ್ಟಿದೆ. ಹೀಗಿರುವಂತಹ ಜಿ ಕನ್ನಡ ಈಗ ಅನುಶ್ರೀಗೆ ಮತ್ತೊಂದು ಬೆಲೆ ಬಾಳುವಂತಹ ಮತ್ತು ಬೆಲೆ ಕಟ್ಟಲು ಸಾಧ್ಯವಾಗದೇ ಇರುವಂತಹ ಒಂದು ಗಿಫ್ಟನ್ನೇ ಕೊಟ್ಟಿದೆ. ಹೌದು, ರೋಷನ್ ಅವರ ಜೊತೆಗೆ ಮದುವೆ ಆದ ಬಳಿಕ ಮೊದಲ ಬಾರಿಗೆ ಅನುಶ್ರೀ ಜಿ ಕನ್ನಡ ವೇದಿಕೆಯನ್ನು ಏರಿದ್ದಾರೆ. ಈ ಸಂದರ್ಭದಲ್ಲಿ ಅನುಶ್ರೀಗೆ ಒಂದು ರೀತಿಯಲ್ಲಿ ಭಾವುಕ ಕ್ಷಣ. ಯಾಕಂತ ಹೇಳಿದ್ರೆ ಅನುಶ್ರೀ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಅಂಥ ಸಂದರ್ಭಕ್ಕೆ ಜಿ ಕನ್ನಡ ಸಾಕ್ಷಿಯಾಯಿತು. ಯಾಕಂತ ಹೇಳಿದ್ರೆ ಮದುವೆ ಆದಂಥ ಕೆಲವೇ ದಿನಕ್ಕೆ ಕೆಲಸಕ್ಕೆ ಮರಳಿದಂಥ ಅನುಶ್ರೀ ಅವರಿಗೆ ತವರು ಮನೆಯಲ್ಲಿ ಯಾವ ರೀತಿಯಾದಂಥ ಪ್ರೀತಿ ಸಿಗುತ್ತೋ ಅದೇ ಪ್ರೀತಿ ಈಗ ಇಲ್ಲಿ ಸಿಕ್ಕಿದೆ. ಅದು ಕೂಡ ತವರಿನ ಮಡಿಲು ತುಂಬುವಂಥ ಶಾಸ್ತ್ರದ ರೀತಿಯೇ. ಹೌದು, ಕನ್ನಡದ ಫೇಮಸ್ ಆ್ಯಂಕರ್ ಅನುಶ್ರೀ ಮದುವೆ ಆದಮೇಲೆ ಶೂಟಿಂಗಿಗೆ ಬರ್ತಾರ ಅನ್ನೋಂಥ ಪ್ರಶ್ನೆ ಬಹುತೇಕರನ್ನು ಕಾಡಿತ್ತು. ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅನುಶ್ರೀ ಮದುವೆ ದಿನವೇ ಭರವಸೆಯನ್ನು ಕೊಟ್ಟಿದ್ರು. ಅದಂತೆ ಅನುಶ್ರೀ ಕೆಲಸಕ್ಕೆ ವಾಪಸ್ ಆಗ್ತಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ಅನುಶ್ರೀ ಈ ಬಾರಿ ಮದುಮಗಳ ರೂಪದಲ್ಲಿ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಚಂದದ ಬೆಲೆ ಬಾಳುವಂಥ ಸೀರೆಯನ್ನು ಉಟ್ಟು, ಕೈತುಂಬ ಬಳೆಯನ್ನು ತೊಟ್ಟು, ದೊಡ್ಡ ನೆಕ್ಲೆಸ್ ಜೊತೆಗೆ ಉದ್ದದ ಕರಿಮಿಣಿ ಸರವನ್ನು ಧರಿಸಿ ಅನುಶ್ರೀ ನಿರೂಪಣೆ ಮಾಡೋದಕ್ಕೆ ವೇದಿಕೆಯನ್ನು ಹತ್ತುತ್ತಾರೆ.
ಮದುವೆ ಆದಮೇಲೆ ಮೊದಲ ಬಾರಿ ಜೀ ಕನ್ನಡಕ್ಕೆ ನಾವು ನಮ್ಮವರು ಹಾಗೂ ಮಹಾನಟಿ ಮಹಾಸಂಗಮದ ನಿರೂಪಣೆಗೆ ಅನುಶ್ರೀ ಬರ್ತಾರೆ. ಎಲ್ರಿಗೂ ಕೂಡ ಸರ್ಪ್ರೈಸ್ ನೀಡುವಂಥ ಅನುಶ್ರೀಗೆ ಈ ಕಾರ್ಯಕ್ರಮದಲ್ಲೇ ದೊಡ್ಡ ಸರ್ಪ್ರೈಸ್ ಕಾದಿತ್ತು ಅನ್ನೋದೇ ವಿಶೇಷ. ಮಗಳಂತೆ ಸಿಂಗಾರ ಮಾಡ್ಕೊಂಡು ಬಂದಂಥ ಅನುಶ್ರೀಗೆ ಜಡ್ಜಸ್ ಹಾಗೂ ಸ್ಪರ್ಧಿಗಳು ಗ್ರ್ಯಾಂಡ್ ವೆಲ್ಕಮನ್ನೇ ಕೊಡ್ತಾರೆ. ಹಾಡು ಮತ್ತು ಡ್ಯಾನ್ಸ್ನ ಮೂಲಕ ಶುಭ ಕೋರ್ತಾರೆ. ಅನುಶ್ರೀ ಜೀ ಕನ್ನಡವನ್ನು ತಮ್ಮ ತವರು ಮನೆ ಅಂತೇಳಿ ನಂಬಿದ್ದಾರೆ. ನಮ್ಮ ಮನೆ ಮಗಳು ಅಂತೇಳಿ ಅನುಶ್ರೀ ಜೀ ಕನ್ನಡ ಅಪ್ಪಿಕೊಂಡಿದೆ. ಜೀ ಕನ್ನಡದ ಪ್ರಸಿದ್ಧ ರಿಯಾಲಿಟಿ ಶೋಗಳ ನಿರೂಪಣೆ ಹೊಣೆಯನ್ನು ಹೊತ್ತಿರುವಂಥ ಅನುಶ್ರೀಗೆ ಜೀ ಕನ್ನಡ ತವರಿನ ಶಾಸ್ತ್ರವನ್ನು ಮಾಡಿದೆ. ನಟಿ ತಾರಾ ಅನುಶ್ರೀಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಮಡಿಲನ್ನು ತುಂಬಿದ್ದಾರೆ. ಪ್ರೇಮ, ಅನುಪ್ರಭಾಕರ್, ಶರಣ್ ಸೇರಿದಂತೆ ಕಾರ್ಯಕ್ರಮದ ಜಡ್ಜಸ್ ಹಾಗೂ ಸ್ಪರ್ಧಿಗಳು ಈ ಕ್ಷಣವನ್ನು ಸಂಭ್ರಮಿಸಿದ್ದಾರೆ. ಇಷ್ಟು ದಿನ ಕಾದಿದ್ದು ಸಾರ್ಥಕವಾಯಿತು ಅಂತ ಹೇಳ್ಬಿಟ್ಟು ಅನುಶ್ರೀ ಖುಷಿಯಿಂದ ಕಂಬನಿಯನ್ನು ಮಿಡಿದಿದ್ದಾರೆ. 38 ವರ್ಷದ ಅನುಶ್ರೀ ಈಗ ಮದುವೆ ಆದ ಬಳಿಕ ಇಂಥದ್ದೊಂದು ಪ್ರೀತಿಯ ಸ್ವಾಗತ ನನಗೆ ಸಿಗ್ತದೆ, ಈ ರೀತಿಯಾದಂಥ ಶಾಸ್ತ್ರ ನನಗೆ ನೆರವೇರ್ತದೆ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲೂ ಕೂಡ ನಾನು ಆಲೋಚನೆಯನ್ನು ಮಾಡಲಿಲ್ಲ ಅನ್ನುವಂಥ ಮಾತನ್ನೇ ಹೇಳ್ತಾರೆ. ಯಾವಾಗ ಅನುಶ್ರೀಗೆ ಇಂಥದ್ದೊಂದು ಭಾವುಕ ಕ್ಷಣ ಎದುರಾಯಿತೋ ಆಗ ಆಕೆಯ ಕಣ್ಣಲ್ಲಿ ನೀರು ತುಂಬಿಕೊಳ್ತು, ಮನಸ್ಸಿನಲ್ಲಿ ಖುಷಿ ಎನ್ನುವುದು ಉಕ್ಕಿ ಬಂತು. ರೋಷನನ್ನು ಮದುವೆ ಆದಮೇಲೆ ಅನುಶ್ರೀ ಮುಖದ ಲಕ್ಷಣವೇ ಬದಲಾಗಿದೆ. ರೋಷನ್ ಅನುಶ್ರೀ ಸಖತ್ತು ಜೋಡಿ, ಇಬ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹಾರೈಸಿದರೆ ಯಾವುದೇ ಡ್ರೆಸ್ ಇರಲಿ ತಾಳಿ ಕತ್ತಲ್ಲಿ ಇರಲಿ ಅಂತಲೂ ಕೂಡ ಹಲವರು ಅನುಶ್ರೀಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಅನುಶ್ರೀ ಮಾತನಾಡುವಂಥ ಸಂದರ್ಭದಲ್ಲಿ ಇಷ್ಟು ದಿನ ಕಾದಿದ್ದು ಸಾರ್ಥಕವಾಯಿತು, ತಾಳಿದವನು ಬಾಳಿಯಾನೋನು ಹಾಗೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಬಹಳ ಅರ್ಥಪೂರ್ಣವಾದಂಥ ತಾಳಿ ನನ್ನ ಕೊರಳಿಗೆ ಬಿದ್ದಿದೆ ಅಂತೇಳಿ ತಮ್ಮ ತಾಳಿಯನ್ನು ತೋರಿಸಿ ಖುಷಿಯನ್ನು ಹಂಚಿಕೊಳ್ತಾರೆ. ಅಷ್ಟೇ ಅಲ್ಲ, ನನಗೆ ಜೀವನ ಕೊಟ್ಟಿದ್ದು ಜೀ ಕನ್ನಡ, ಜೀವಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ಅನ್ನುವಂತಹ ಅನುಶ್ರೀ ಖುಷಿಯಿಂದ ಭಾವುಕರಾಗ್ತಾರೆ. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾರೆ. ಈ ಮೂಲಕ ಜೀ ಕನ್ನಡ ಕೊಟ್ಟಂತಹ ಅತ್ಯಮೂಲ್ಯ ಗಿಫ್ಟ್ಗೆ ಬೆಲೆಯನ್ನು ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಅನುಶ್ರೀ ತೋರಿಸಿಕೊಟ್ಟಿದ್ದಾರೆ. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ, ಜೀ ಕನ್ನಡ ಒಂದು ಬೆಲೆ ಬಾಳುವಂಥ ಗಿಫ್ಟನ್ನೇ ಕೊಟ್ಟಿದೆ. ತುಂಬ ಕಾಸ್ಟ್ಲಿಯೆಸ್ಟ್ ಗಿಫ್ಟನ್ನೇ ಅನುಶ್ರೀಗೆ ಕೊಡಲಾಗಿದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಿದ್ದಾವೆ. ಇದೇ ಡಬ್ಬದಲ್ಲಿ ಆ ಕಾಸ್ಟ್ಲಿ ಗಿಫ್ಟ್ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ ಇದರಲ್ಲಿ ಬೆಲೆ ಬಾಳುವಂಥ ಉಡುಗೊರೆಯನ್ನು ಅನುಶ್ರೀಗೆ ಕೊಟ್ಟಿದ್ದಾರೆ. ಬಟ್ ಅದನ್ನು ಬಹಿರಂಗಪಡಿಸೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಬಹಿರಂಗಪಡಿಸಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇಲ್ಲಿ ಅನುಶ್ರೀ ಅವರ ಈ ಸಂಭ್ರಮ ಏನಿತ್ತು, ಈ ಅನುಶ್ರೀ ಅವರ ಈ ಸಂಭ್ರಮದಲ್ಲಿ ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಅಣ್ಣ ತಂಗಿ ರೂಪದಲ್ಲಿ ಅವರ ಜೊತೆಗೆ ಒಟ್ಟಿಗೆ ಇದ್ರು ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಬೆಲೆ ಬಾಳುವಂಥ ಬಂಗಾರದ ಸೆಟ್ಟೊಂದನ್ನು ಜೀ ಕನ್ನಡ ಅನುಶ್ರೀಗೆ ಗಿಫ್ಟ್ ಆಗಿ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ರೇಷ್ಮೆ ಸೀರೆಯನ್ನು ಕೂಡ ಅನುಶ್ರೀ ಅವರಿಗೆ ಉಡಿ ತುಂಬುವಂಥ ಸಂದರ್ಭದಲ್ಲಿ ನಟಿ ತಾರಾ ಅವರು ಗಿಫ್ಟ್ ಆಗಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಭಾವುಕರಾಗುವಂತಹ ಎಲ್ಲರಿಗೂ ಕೂಡ ಅನುಶ್ರೀ ಎಮೋಷ್ನಲ್ ಆಗಿ ಒಂದಷ್ಟು ಧನ್ಯವಾದಗಳ ಮಾತನ್ನು ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ ಕೆಲವೊಂದು ಕ್ಷಣಗಳು ಹಾಗೆ ಪಾಸ್ ಆಗಿದ್ದು, ಅನುಶ್ರೀ ಎದುರಿಸಿದಂಥ ಕಷ್ಟಗಳು, ಕಾರ್ಪಣ್ಯಗಳು, ಜೊತೆಗೆ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಯಾರೂ ಇದ್ದಾರೆ ಅಂತ ಹೇಳ್ಬಿಟ್ಟು ಅನುಶ್ರೀಗೆ ಭಾಸವಾಗಿತ್ತು. ಎಲ್ಲವೂ ಕೂಡ ಒಂದು ಕ್ಷಣ ಆಕೆಯ ಕಣ್ಣಂಚಲ್ಲಿ ಹಾಗೆ ಪಾಸ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಒಂದಲ್ಲ ಒಂದು ಅವಕಾಶಗಳು ಜೀ ಕನ್ನಡ ಅನುಶ್ರೀಗೆ ಕೊಡ್ತಾನೆ ಬಂದಿದೆ. ಇವತ್ತು ಆರ್ಥಿಕವಾಗಿ ಅನುಶ್ರೀ ಸೆಟ್ಲ್ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಯಾರು ಅಂತೇಳಿ ಕೇಳಿದ್ರೆ ಅದು ಜೀ ಕನ್ನಡ. ಜೀ ಕನ್ನಡ ಕೊಟ್ಟಂತಹ ಪ್ರೀತಿ, ಜೀ ಕನ್ನಡ ತೋರಿದಂತಹ ಒಂದು ಅವಕಾಶದ ಬಾಗಿಲುಗಳು ಬಹುಶಃ ಯಾರಿಗೂ ಕೂಡ ಈ ಭಾಗ್ಯ ಸಿಕ್ಕಿಲ್ಲ. ಅನುಶ್ರೀಗೆ ಇವತ್ತಿಗೂ ಕೂಡ ಜೀ ಕನ್ನಡ ಒಂದು ರೀತಿಯಲ್ಲಿ ತವರು ಮನೆ ಅನ್ನೋದೇ ಆ ಕಾರಣಕ್ಕೆ. ಈಗ ಅನುಶ್ರೀಗೆ ಇದೇ ಸಂದರ್ಭದಲ್ಲಿ ಮಡಿಲು ತುಂಬುವಂಥ ಶಾಸ್ತ್ರವನ್ನು ಮಾಡಿದ್ದು ಕೂಡ ಇದಕ್ಕೂ ಕೂಡ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅವ್ರು ಏನೇ ಉಡುಗೊರೆ ಕೊಟ್ಟು ಆ ಎಲ್ಲ ಉಡುಗೊರೆಗಿಂತ ಮೀರಿದಂತಹ ಶಾಸ್ತ್ರ ಅಂತೇಳಿದರೆ ಇದು ಒಂದು ಹೆಣ್ಣು ಮಗಳಿಗೆ ಮಡಿಲು ತುಂಬುವಂಥ ಶಾಸ್ತ್ರ. ಆ ವಿಚಾರದಲ್ಲಿ ಜೀ ಕನ್ನಡ ಈಗ ಮೇಲುಗೆಯನ್ನು ಸ್ಥಾಪಿಸಿದೆ. ಇಲ್ಲಿ ಎಂತಹ ಪ್ರೀತಿಯನ್ನು ಹಂಚಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ತನ್ನ ಮಗಳಿಗೆ ಯಾವ ರೀತಿ ಗೌರವವನ್ನು ಜೀ ಕನ್ನಡ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಈಗ ಈ ಎಪಿಸೋಡನ್ನು ಕಣ್ತುಂಬಿಕೊಳ್ಳುವಂಥ ಸೌಭಾಗ್ಯ ನಿಮ್ಮದು. ಇವತ್ತು ಮತ್ತು ನಾಳೆ ಪ್ರಸಾರ ಆಗುವಂತಹ ಮಹಾಸಂಗಮದಲ್ಲಿ ಈ ಶಾಸ್ತ್ರದ ಕ್ಲಿಪ್ಪಿಂಗ್ಸ್ಗಳು ನಿಮಗೆ ಬಹುಶಃ ಸಿಗ್ಬೋದು. ನೀವು ಕೂಡ ನೋಡಿ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳಿ ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ದೃಶ್ಯವನ್ನು ನೋಡುವಾಗ, ಈ ದೃಶ್ಯ ಕಾವ್ಯವನ್ನು ನೋಡುವಾಗ ಏನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.